ಇದು ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಭ್ರಷ್ಟಾಚಾರದ ಅಸಲಿ ಮುಖವನ್ನ. ಈ ಸ್ಟೋರಿ ನೋಡಿದ್ರೆ ರಾಜ್ಯ ಎತ್ತ ಸಾಕ್ತಾ ಇದೆ ಅನ್ನೋದು ನಿಮಗೆ ತಿಳಿಯುತ್ತೆ. ರಾಜ್ಯದ ಬಜೆಟ್ ಮಂಡನೆಗೆ ಮುನ್ನವೇ ಲಂಚಾವತಾರದ ಲೆಕ್ಕಾಚಾರಗಳಾಗಿದೆಯಂತೆ. ಎಸ್, ಇದು ನಿಮ್ಮ ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ ಕರ್ನಾಟಕ ಎದುರಿಸಬಹುದಾದ ಭಯಾನಕ ಅಪಾಯವನ್ನ. We are going to break ಹುಡುಕಿದರೂ ಸಿಗದ ಮಾಹಿತಿ, ಕೆದಕಿದರೂ ಸಿಗದ ವಿಚಾರ. ಇದು ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸ್ಫೋಟಕ ಸುದ್ದಿ. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಭ್ರಷ್ಟಾಚಾರದ ಅಸಲಿ ಮುಖ. ಈ ಸ್ಟೋರಿ ನೋಡಿದ್ರೆ ರಾಜ್ಯ ಎತ್ತ ಸಾಕ್ತಾ ಇದೆ ಅನ್ಕೋತೀರಿ, ಬಾಯ್ ಬಡ್ಕೋತೀರಿ. ಕೇಂದ್ರದ ಬಜೆಟ್ ಮಂಡನೆ ಆಯಿತು. ಇನ್ನು ರಾಜ್ಯದ ವಾರ್ಷಿಕ ಬಜೆಟ್ ಮಂಡನೆ ಆಗುವಂತಹ ದಿವಸಗಳು ಇನ್ನೇನು ಬೆರಳೆಣಿಕೆಯ ದಿವಸಗಳು ಮಾತ್ರ, ಕೆಲವೇ ಗಂಟೆಗಳು ಮಾತ್ರ ಅಂತ ಹೇಳ್ಬೋದು. ಅದಕ್ಕೂ ಮುಂಚಿತವಾಗಿ ಸಿದ್ದರಾಮಯ್ಯರನ್ನ ಹೊಗಳುತ್ತಲೇ ಕರಪ್ಷನ್ ಎಪಿಸೋಡ್ ಬಿಚ್ಚಿಟ್ಟ ಶಾಸಕ. ಸಿದ್ದರಾಮಯ್ಯರ ಪರವಾಗಿಯೇ ನಿಂತ್ಕೊಂಡು ಕರಪ್ಷನ್ ಎಪಿಸೋಡ್ ಅನ್ನೇ ಬಿಚ್ಚಿಟ್ಟಿದ್ದಾರೆ ಶಾಸಕರೊಬ್ಬರು. ಇದು ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಬಜೆಟ್ ಮಂಡನೆಗೆ ಇನ್ನೇನು ಕೆಲ ದಿವಸಗಳು ಮಾತ್ರ ಬಾಕಿ ಇದೆ. ಕರ್ನಾಟಕದ ಬಜೆಟ್ ಮಂಡನೆ. ಆ ಬಜೆಟ್ ಮಂಡನೆಗೂ ಮುನ್ನ ಲಂಚಾವತಾರ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ. ಲಂಚಾವತಾರ ವರ್ಷದ ವಾರ್ಷಿಕ ವೆಚ್ಚವನ್ನ ಬಜೆಟ್ ರೂಪದಲ್ಲಿ ಆಯಾಯ ಇಲಾಖೆಗೆ ಇಡಬಹುದಾದಂತಹ ಬಜೆಟ್, ಅದಕ್ಕೂ ಮುನ್ನವೇ ಲಂಚಾವತಾರದ ಲೆಕ್ಕಾಚಾರಗಳು ನಡೆದಿದ್ದಾವಂತೆ. ಇದು ಇಡೀ ಸಿದ್ದು ಸಚಿವ ಸಂಪುಟವನ್ನೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ. ರಾಜ್ಯದ ಎಲ್ಲ ಕ್ಷೇತ್ರದ ಅಧಿಕಾರಿಗಳು ನೋಡಬೇಕು ಈ ಸುದ್ದಿಯನ್ನ. ಕಾಂಗ್ರೆಸ್ನ ಎಲ್ಲ ಶಾಸಕರು ಮತ್ತು ಸಚಿವರು ಕೂಡ ಈ ಸುದ್ದಿಯನ್ನ ಗಮನಿಸಬೇಕು ತಪ್ಪದೆ. DCM, CM ಎಲ್ಲ ಸಚಿವರು ಈ ಸುದ್ದಿಯನ್ನ ಗಮನಿಸಲೇಬೇಕು. ಹಾಗಾದ್ರೆ ಆ ಶಾಸಕ ಯಾರು? CM ಸಿದ್ದರಾಮಯ್ಯರನ್ನ ಹೊಗಳುತ್ತಲೇ ಲಂಚದ ಅವತಾರವನ್ನ ಬಿಚ್ಚಿಟ್ಟ ಶಾಸಕನ್ ಯಾರು? CM ಸಿದ್ದರಾಮಯ್ಯ 16ನೇ ಬಜೆಟ್ ಮಂಡಿಸುತ್ತಿದ್ದಾರೆ. ಸಿದ್ದು ದಾಖಲೆಯ ಬಜೆಟ್ಗೆ ಕಳಂಕ ತರುವ ಬೆಳವಣಿಗೆಗಳು ನಡೀತಾ ಇದೆ ತೆರೆಮರೆಯಲ್ಲಿ. ಆ ಮುಖವನ್ನ ಫ್ರೀಡಂ ಟಿವಿ ಈಗ ಬಿಚ್ಚಿಡುತ್ತೆ. ಸಿದ್ದು ಬಜೆಟ್ ಗ್ರಾಂಟ್ಗೆ 12% ಅಡ್ವಾನ್ಸ್ ಲಂಚ. ಛೇ ಛೇ ಛೇ. 5 ಸ್ಟಾರ್ ಹೋಟೆಲ್ಗಳಲ್ಲಿ BBMP ಸಿಇ ಗ್ರೌಂಡ್ ಟು ಡೀಲಿಂಗ್ಸ್ ಗಳನ್ನು ಮಾಡ್ತಿದ್ದಾರಂತೆ. ಅಡ್ವಾನ್ಸ್ 12%, ವರ್ಕ್ ಆರ್ಡರ್ 8%, ರಿಲೀಸ್ಗೆ 15%. DCM DK ವಿರುದ್ಧ ಶಾಸಕ ಮುನಿರತ್ನ ಪರೋಕ್ಷ ಕರಪ್ಷನ್ ಬಾಂಬ್ ಹಾಕಿದ್ದಾರೆ. DK ಹೆಸರು ಪ್ರಸ್ತಾಪ ಮಾಡದೆಯೇ ಮುನಿರತ್ನ ಚಾರ್ಜ್ ಶೀಟ್. ಏನು ಹೋಟೆಲ್ದು ಮೆನುವೇನ್ರಿ ಇದು? 8%, 15%. ಬಜೆಟ್ಗೆ ಮುನ್ನ ಬೃಹತ್ ಬಾಂಬ್ ಎಸೆದ RR ನಗರದ ಶಾಸಕ ಮುನಿರತ್ನ ಬಿಚ್ಚಿಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ಲಂಚಾವತಾರವನ್ನ. ಅತ್ಯಾಚಾರ ಪ್ರಕರಣದ ಆರೋಪಿ ಅಂತ ಕರೀತೀರಿ, ಜಾತಿ ನಿಂದಕ ಅಂತ ಕರೀತಿದ್ರಿ. ನಾವು ಹೇಳ್ತೀವಿ ಶಾಸಕ ಮಾಡಿದ್ದು ಒಳ್ಳೆ ಕೆಲಸನ. ಇದು ಕರಪ್ಷನ್ ಕರಾಳ ಮುಖವನ್ನ ಬಿಚ್ಚಿಡ್ತಿದಾರಲ್ಲ, ಇದು ಒಳ್ಳೆ ಕೆಲಸ ರೀ. ಲಂಚ ತಿನ್ಕೊಂಡು ಮೈ ಬೆಳೆಸ್ತೀವಿ ಅಂತ ಅನ್ಕೊಂಡು 5 ಸ್ಟಾರ್ ಹೋಟೆಲ್ಗಳಲ್ಲಿ ಡೀಲಿಂಗ್ ಮಾಡ್ತಾ ಇರುವಂತಹ ಮತ್ತು ಮಾಡಲು ಹೊರಟಿರುವಂತಹ ಅಧಿಕಾರಿಗಳೇ, ನೀವು ನೋಡದೇ ಇರತಕ್ಕಂತಹ ನಿಮ್ಮ ದೇಹದ ಭಾಗಗಳಲ್ಲಿ ಬೆವರು ಕಿತ್ಕೊ ಬರ್ಬೇಕಂಗೆ ಹೇಳ್ತೀವಿ. 8%, 5%, 15%. ಏನು ಮಾಂಸದಂಧೆ ಅನ್ಕೊಂಡಿದ್ದೀರಾ? ರಾಜ್ಯದ ಆಡಳಿತನ ಏನು ಮಾಂಸದಂಧೆ ಅಂತ ಅನ್ಕೊಂಡಿದ್ದೀರೇನು ಅವಿವೇಕಿಗಳ? ಈ ಸ್ಟೋರಿ ನೋಡಿದ್ರೆ ರಾಜ್ಯ ಎತ್ತ ಸಾಕ್ತಾ ಇದೆ ಅನ್ಕೋತೀರಿ. ಜನ ಕೇಳದೇ ಇರೋ ಗ್ಯಾರಂಟಿಗಳನ್ನ ಕೊಡ್ತು ಈ ಸರ್ಕಾರ. ಅದಕ್ಕೆ ಹಣವನ್ನು ಕ್ರೋಢೀಕರಣ ಮಾಡೋದಕ್ಕೆ ಸರ್ಕಸ್ ಮಾಡ್ತು ಈ ಸರ್ಕಾರ.
ಹಾಲಿನ ಬೆಲೆ, ಪೆಟ್ರೋಲ್ ಬೆಲೆ, ಮದ್ಯದ ಬೆಲೆ, ಕಂಡಿದ್ದಕ್ಕೆಲ್ಲ ಬೆಲೆ ರೇಟ್ ಜಾಸ್ತಿ ಮಾಡಿ ಕೊನೆಗೆ ಮೆಟ್ರೋದಲ್ಲೂ ಕೂಡ ಓಡಾಡದ ಹಾಗೆ ಮಾಡ್ತಾ ಇದ್ದೀರಿ. ಈ ಮಧ್ಯೆ ಬಜೆಟ್ ಮಂಡನೆ ಮಾಡೋದಕ್ಕಿನ್ನು ಒಂದಷ್ಟು ಗಂಟೆಗಳು ಮಾತ್ರ ಬಾಕಿ, ಬೆರಳೆಣಿಕೆಯ ದಿವಸಗಳು. ಅದರೆಡೆಯಲ್ಲಿ ಬಜೆಟ್ಗೂ ಮುನ್ನವೇ ಪರ್ಸೆಂಟೇಜ್ ಡೀಲಿಂಗ್ ನಡೀತಾ ಇದೆಯಂತೆ 5 ಸ್ಟಾರ್ ಹೋಟೆಲ್ಗಳಲ್ಲಿ. 5 ಸ್ಟಾರ್ ಹೋಟೆಲ್ಗಳಲ್ಲಿ ಪರ್ಸೆಂಟೇಜ್ ಡೀಲಿಂಗ್ ನಡೀತಾ ಇದೆಯಂತೆ. ಕರ್ನಾಟಕದ ಬಜೆಟ್ ಮೇಲೆ ಆಂಧ್ರದ ಗುತ್ತಿಗೆದಾರರ ಕಣ್ಣು, ಆಂಧ್ರದ ಗುತ್ತಿಗೆದಾರರಿಂದ ಕರ್ನಾಟಕದ ಗುತ್ತಿಗೆದಾರರ ಮೇಲೆ ಸವಾರಿ. ಬೆಂಗಳೂರು ಬಜೆಟ್ ಸಂಬಂಧಪಟ್ಟಂತೆ ಆಂಧ್ರ ಗುತ್ತಿಗೆದಾರರ ಲಾಬಿ ನಡೀತಾ ಇದೆ ಅನ್ನುವಂತಹ ಹಿಂಟನ್ನು ಬಿಟ್ಟುಕೊಟ್ಟಿದ್ದಾರೆ RR ನಗರದ ಮಾಜಿ ಜೈಲು ಹಕ್ಕಿ. ಈಗಾಗಲೇ ಬಜೆಟ್ ಗ್ರಾಂಟ್ ಪಡೆಯೋಕ್ಕೂ ಅಡ್ವಾನ್ಸ್ ಬುಕ್ಕಿಂಗ್ ನಡೆದಿದೆಯಂತೆ. ಬಜೆಟ್ ಗ್ರಾಂಟ್ ಪಡೆಯೋಕೆ 12% ಅಡ್ವಾನ್ಸ್ ಅನ್ನ ತೆಗೆದುಕೊಳ್ಳಲಾಗಿದೆ. ವರ್ಕ್ ಆರ್ಡರ್ ಕೊಟ್ಟ ಮೇಲೆ 8% ಕಮಿಷನ್ ಬೇಕಂತ ಇವರುಗಳಿಗೆ. ಗ್ರಾಂಟ್ ರಿಲೀಸ್ ಮಾಡುವುದಕ್ಕೆ 15% ಕಮಿಷನ್. ಬಜೆಟ್ ಗ್ರಾಂಟ್ ವಿಚಾರದಲ್ಲಿ ಲಂಚಾವತಾರ ಬಟಾಬಯಲಾಗಿದೆ. ಮುನಿರತ್ನ ಬರೆದಿರುವ ಪತ್ರದಲ್ಲಿ ಸ್ಫೋಟಕಾಂಶಗಳು ಬಯಲಾಗಿದೆ. ಮುನಿರತ್ನ ಅದೇನು ಮಾಡಿದ್ನೋ ನಮಗೆ ಗೊತ್ತಿಲ್ಲ ರೀ. ಆತನ ಮೇಲೆ ಅತ್ಯಾಚಾರ ಪ್ರಕರಣ ಇರಲಿ, ಜಾತಿ ನಿಂದನೆ ಪ್ರಕರಣ ಇರಲಿ, ಕಾನೂನಾತ್ಮಕವಾಗಿ ಅದಕ್ಕೆ ಸಿಗಬಹುದಾದ ಶಿಕ್ಷೆ ಸಿಗಲಿ. ಆದರೆ ಈ ಕೆಲಸ ಇದೆಯಲ್ಲ, ಹೇಳಬಾರ್ದು ಆ ಪದನ, ಅಪ್ಪನಿಗುಟ್ಟಿರೋ ಕೆಲಸ ಮಾಡಿದ್ದಾರೆ, ತಂದೆಗುಟ್ಟಿರುವ ಕೆಲಸ ಇದು. ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರತಕ್ಕಂತಹ BBMPಯ ಲಂಚಾವತಾರದ ಪರ್ಸೆಂಟ್ಗಳನ್ನು ಬಿಡಿಸಿಟ್ಟ ಬಾಳೆಹಣ್ಣಿನ ಥರ ಪತ್ರದಲ್ಲಿ ಉಲ್ಲೇಖ ಮಾಡಿ ಕಳಿಸ್ಕೊಟ್ಟಿದ್ದಾರೆ CMಗೆ. ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರೆ, ಧಾರವಾಡ ಗೌರವಾನ್ವಿತ ಪೀಠದ ನ್ಯಾಯ ಬರುತ್ತೆ, ತಡ್ಕೊಳ್ಳಿ. ಈಗ ಅದರ ಬಗ್ಗೆ ಟೆನ್ಷನ್ ಇಟ್ಕೋಬೇಡಿ. ನಿಮ್ಮ ಕಾಂಗ್ರೆಸ್ ಎನ್ನುವಂತಹ ಹಡಗಿನಲ್ಲಿ ಅದು ಎಷ್ಟು ತೂತುಗಳಿದ್ದಾವೆ ನಿಮಗೆ ಮುಚ್ಕೊಳ್ಳೋಕ್ಕಾಗ್ತಾ ಇಲ್ಲ. ಪತ್ರ ಬರೆದವ್ರು ನೋಡ್ಕೊಳ್ಳಿ. ಅದರಲ್ಲಿ ಹಾಡ ಹಗಲೇ ಕೊಳ್ಳೆ ಹೊಡೆಯೋದಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರಂತೆ. ಆ ಪತ್ರದಲ್ಲಿ ಉಲ್ಲೇಖ ಇರುವಂಥ ಹೆಸರನ್ನು ಕೇಳಿದ್ರೆ ವಿಧಾನಸೌಧದ 3ನೇ ಫ್ಲೋರಲ್ಲಿ ಕೂತ್ಕೊಂಡಿರ್ತಾರೆ ಸಿದ್ದರಾಮಯ್ಯ ಸಾಹೇಬರು. ಹೆಗಲಲ್ಲೂ ಒಂದು ಶಾಲ್ ಇರುತ್ತೆ, ಒರೆಸ್ಕೋಬೇಕು ನೆತ್ತಿ ಮೇಲಿನ ಬೆವರನ್ನ. 5 ಸ್ಟಾರ್ ಹೋಟೆಲ್ಗಳಲ್ಲಿ ಬಜೆಟ್ ಗ್ರಾಂಟ್ ಡೀಲಿಂಗ್ಸ್ಗಳು ನಡೀತಾ ಇದೆ. BBMPಯ ಚೀಫ್ ಇಂಜಿನಿಯರ್ ಆಗಿದ್ದಾರ ದಲ್ಲಾಳಿಗಳು. BBMP CE ಪ್ರಹ್ಲಾದ್ ವಿರುದ್ಧವೂ ಮುನಿರತ್ನ ಪ್ರಹಾರ ಮಾಡಿದ್ದಾರೆ. ಇದನ್ನು ರಾಜಕೀಯ ಅಂತ ಕರಿತೀರಾ? ಸ್ಟಾರ್ ಹೋಟೆಲ್ಗಳಲ್ಲೇ ನಡೀತಿದೆ ಬಜೆಟ್ ಡೀಲಿಂಗ್ಗಳು. 16 ಯೋಜನೆಗಳಿಗೂ ಆಂಧ್ರ ಗುತ್ತಿಗೆದಾರರ ಡೀಲಿಂಗ್ಗಳು ನಡೀತಾ ಇದೆ. ಬಿಲ್ಡಿಂಗ್ ಪ್ಲಾನ್ ಸ್ಯಾಂಕ್ಷನ್ಗೆ ಅಡಿಗೆ 150 ರೂಪಾಯಿ ಲಂಚವಂತೆ. LOC ವಿತರಣೆ ವೇಳೆಯೂ ಭಾರಿ ಭ್ರಷ್ಟಾಚಾರ. ಹಂಚ್ಕಣ್ ತಿಂದು ಸತ್ತೋಗಿ ಕರ್ನಾಟಕನ. ನಾಗಮೋಹನ್ ದಾಸ್ ಕಮಿಟಿ ಹೆಸರಲ್ಲಿ 10% ಕಟಾವಾಗಿದೆ. ಬೆಂಗಳೂರು ಹೆಸರಲ್ಲಿ ದೇಪಿದ ಹಣ ಸ್ವಿಸ್ ಬ್ಯಾಂಕ್ನಲ್ಲಿ ಭದ್ರ. 5 ಸ್ಟಾರ್ ಹೋಟೆಲ್ಗಳಲ್ಲಿ ಬಜೆಟ್ ಗ್ರಾಂಟ್ ಡೀಲಿಂಗ್ಸ್ಗಳು. ಇನ್ನು ಬೆಂಗಳೂರು ಯಾವಾಗಲೂ ಉದ್ಧಾರ ಆಗುತ್ತೆ? ಬೆಂಗಳೂರು ಯಾವಾಗ ಉದ್ಧಾರ ಆಗುತ್ತೆ? ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಒಳಗೂ ಕೂಡ ಭ್ರಷ್ಟರು, ಎಲ್ಲ ಇಲಾಖೆಯಲ್ಲೂ ಭ್ರಷ್ಟರು ತುಂಬಿಕೊಂಡ್ರೆ ನೀವು ಕರ್ನಾಟಕನ ಯಾವಾಗ ಉದ್ಧಾರ ಮಾಡ್ತೀರಿ? ಸ್ವಾಮಿ ಸಿದ್ದರಾಮಯ್ಯ ಸಾಹೇಬ್ರೆ, ಹಾಡ ಹಗಲೇ ಮಾಂಸನ ಕಚ್ಕೊಂಡು ತಿಂತವ್ರೆ. ಒಂದು ಮಾಂಸನ ಉಳಿಸಿ, ಇಲ್ಲ ಅಂದ್ರೆ ಈ ದರಿದ್ರ ಅಧಿಕಾರಿಗಳನ್ನ ಕಿತ್ತು ಬಿಸಾಕಿ. ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದೀರಿ, ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆಯಲ್ಲ. ಒಂದು ಬಜೆಟ್ ಅಂದ್ರೆ ಏನ್ರಿ? ಕರ್ನಾಟಕದ ಎಲ್ಲ ಇಲಾಖೆಗೂ ವಾರ್ಷಿಕ ವೆಚ್ಚವನ್ನ ಪ್ರತ್ಯೇಕವಾಗಿ ತೆಗೆದಿಡೋದು. ಎಲ್ಲ ಇಲಾಖೆಯದ್ದು, ಅಬಕಾರಿಯಿಂದ ಹಿಡಿದು ವಕ್ಫಿಂದ ಹಿಡಿದು ಗ್ರಾಮೀಣಾಭಿವೃದ್ಧಿಯಿಂದ ಹಿಡಿದು ಸಕಲ ಎಲ್ಲ ಕ್ಷೇತ್ರಕ್ಕೂ ಕೂಡ ವಾರ್ಷಿಕ ಆರ್ಥಿಕತೆಯನ್ನ ತೆಗೆದಿಡೋದು. ಹಿಂಗೆ ಕಚ್ಕೊಂಡು ತಿಂತವ್ರೆ. ನನಗರ್ಧ ಅಂತ ಪರ್ಸೆಂಟೇಜ್ನಲ್ಲಿ ಮಾತನಾಡ್ಕೊಳ್ತಿದ್ದಾರಂತೆ 5 ಸ್ಟಾರ್ ಹೋಟೆಲ್ನಲ್ಲಿ ಕೂತ್ಕೊಂಡು. ಮುನಿರತ್ನ ಬರೆದಿರತಕ್ಕಂತಹ ಪತ್ರದಲ್ಲಿ ಗುರುತರ ಆರೋಪಗಳು ಉಲ್ಲೇಖ. CM ಸಿದ್ದರಾಮಯ್ಯ ಮತ್ತು CM ಸಿದ್ದರಾಮಯ್ಯರ ಸಚಿವ ಸಂಪುಟದ
ಅನೇಕರ ಹೆಸರು ಬಟಾಬಯಲಾಗಿದೆ. ಅನೇಕರ ಹೆಸರು ಮುನಿರತ್ನ ಉಲ್ಲೇಖ ಮಾಡಿದ್ದಾರೆ. ರಾಜರಾಜೇಶ್ವರಿ ಕ್ಷೇತ್ರದ ಶಾಸಕ ಮುನಿರತ್ನ. ಡಿಕೆ ಹೆಸರು ಪ್ರಸ್ತಾಪ ಮಾಡದೆಯೇ ಮುನಿರತ್ನ ಚಾರ್ಜ್ ಶೀಟ್. ಸಿಎಂಗೆ ಬರೆದ ಪತ್ರದಲ್ಲಿ ಕಾಂಗ್ರೆಸ್ ನಾಯಕರನ್ನ ಹೊಗಳಿದ ಮುನಿರತ್ನ ಇತರೆ ಕಾಂಗ್ರೆಸ್ ನಾಯಕರನ್ನು ಹೊಗಳಿ ಡಿಕೆಗೆ ಮುನಿರತ್ನ ಟಕ್ಕರ್. ರಾಮಲಿಂಗಾರೆಡ್ಡಿ ಜಾರ್ಜ್ ಅವರನ್ನ ಬೆಂಗಳೂರು ಉಸ್ತುವಾರಿಯಾಗಿ ನೇಮಿಸಿ ಕೃಷ್ಣ ಭೈರೇಗೌಡ, ಎಂ ಕೃಷ್ಣಪ್ಪ, ದಿನೇಶ್ ಗುಂಡೂರಾವ್ಗೆ ಕೊಟ್ಟರು ಓಕೆ, ತೊಂದರೆ ಇಲ್ಲ. ಜಾರ್ಜು ರಾಮಲಿಂಗಾರೆಡ್ಡಿ ಈ ಹಿಂದೆ ಉತ್ತಮ ಕೆಲಸ ಮಾಡಿದ್ದಾರೆ. ಕಳೆದ 2 ವರ್ಷದ ಕಳಂಕ ತೊಳೆಯಿರಿ ಎಂದು ಡಿಕೆಗೆ ಟಾಂಗ್ ಕೊಟ್ಟಿದ್ದಾರೆ ಮುನಿರತ್ನ. ಬೆಂಗಳೂರಿನ ಒಳಿತಿಗಾಗಿ ಹೊಸ ಉಸ್ತುವಾರಿ ನೇಮಿಸಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಡಿಕೆ ಹೆಸರು ಪ್ರಸ್ತಾಪ ಮಾಡದೆಯೇ ಮುನಿರತ್ನ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಸಿಎಂಗೆ ಬರೆದ ಪತ್ರದಲ್ಲಿ ಕಾಂಗ್ರೆಸ್ ನಾಯಕರನ್ನ ಹೊಗಳಿದ ಮುನಿರತ್ನ ಇದು ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಶಾಸಕ, ರಾಜರಾಜೇಶ್ವರಿ ಕ್ಷೇತ್ರದ ಶಾಸಕ, ಪಾಪ ಅನುದಾನನೇ ಸಿಗ್ತಾ ಇಲ್ಲ ಅಂತ ಹೇಳಿ ಆರಂಭದಿಂದಲೂ, ಈಗಾಗಲೇ ಸರ್ಕಾರ ರಚನೆಯಾಗಿ 2 ವರ್ಷ ಕಳೀತು, ಆರಂಭದಿಂದಲೂ ಕೂಡ ಬಿಜೆಪಿ 60 ಶಾಸಕರ ಪೈಕಿ ನನಗೆ ಅತ್ಯಂತ ಕಡಿಮೆ ಅನುದಾನವನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ, ಅಳಿದುಳಿದ ಅಂದರೆ ಕಾಂಗ್ರೆಸ್ ಶಾಸಕರಿಗೆ ಕೊಟ್ಟು ಇನ್ನೇನು ಒಂದಷ್ಟು ಉಳ್ಕೊಂಡ್ರೆ ಅದನ್ನೇನಾದರೂ ಕೊಡ್ತಾರೆ ಅಂತ ಹೇಳಿ ಮುನಿರತ್ನ ಆರೋಪ ಮಾಡ್ತಾ ಇದ್ರು. ಡಿ ಕೆ ಶಿವಕುಮಾರ್ ಕಾಲಿಗೆ ಬಿದ್ದು ಹರಸಾಹಸ ಪಟ್ಟ ಹೈಡ್ರಾಮಾವು ಕೂಡ ನಡೆದು ಹೋಯಿತು. ಈಗ ಮತ್ತೊಂದು ಗುರುತರ ಆರೋಪವನ್ನು ಮಾಡ್ತಾ ಇದ್ದಾರೆ ಮುನಿರತ್ನ. ರಾಜರಾಜೇಶ್ವರಿ ಕ್ಷೇತ್ರದ ಶಾಸಕ ಸ್ವತಃ ಸಿಎಂ ಸಿದ್ದರಾಮಯ್ಯರಿಗೆ ಬರೆದಿರಲಾಗಿರುವಂಥ ಪತ್ರ ಅದು. ಸ್ವತಃ ಸಿಎಂ ಸಿದ್ದರಾಮಯ್ಯರಿಗೆ ಪತ್ರ ಬರೆದಿದ್ದಾರೆ ಮುನಿರತ್ನರ ವಿರುದ್ಧ 3 ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ನಿರೀಕ್ಷಣಾ ಜಾಮೀನು ಇವತ್ತು ಬಂತು. 1 ಪ್ರಕರಣದ್ದು, ಅದು ಕೂಡ ಗೊತ್ತಿರಲಿ. 1 ಪ್ರಕರಣದ ಜಾತಿ ನಿಂದನೆ ಪ್ರಕರಣದ ಮಧ್ಯಂತರ ಜಾಮೀನು ಇವತ್ತು ಸಿಕ್ಕಿದೆ ಮುನಿರತ್ನರಿಗೆ. ಆ ಸಿಕ್ಕಿದ ರಿಲ್ಯಾಕ್ಸ್ ಮೂಡ್ನಲ್ಲಿ ಪತ್ರ ಬರೆದ್ರೋ ಗೊತ್ತಿಲ್ಲ. ರಿಲ್ಯಾಕ್ಸ್ ಮೂಡ್ನಲ್ಲಿ ಮುನಿರತ್ನ ಪತ್ರ ಬರೆದಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆಯಲಾಗಿದೆ. ಆ ಪತ್ರದಲ್ಲಿ 5 ಸ್ಟಾರ್ ಹೋಟೆಲ್ಗಳಲ್ಲಿ ಕೂತುಕೊಂಡು ಭ್ರಷ್ಟ ಅಧಿಕಾರಿಗಳು ಡೀಲಿಂಗ್ಸ್ ಮಾತನಾಡಿದ್ದಾರಂತೆ. ನನಗಿಷ್ಟು ಪರ್ಸೆಂಟೇಜ್ ಸಿಗಬೇಕು, ನಿನಗಿಷ್ಟು ಪರ್ಸೆಂಟೇಜ್ ಸಿಗಬೇಕು, ಹೀಗೆ ಪರ್ಸೆಂಟೇಜ್ಗಳ ಮಾತುಕತೆಯಾಗಿದೆ. ಹಾಗಾದರೆ ಮುನಿರತ್ನ, RR ನಗರದ ಶಾಸಕ ಮುನಿರತ್ನ ಸಿಎಂ ಸಿದ್ದರಾಮಯ್ಯರಿಗೆ ಬರೆಯಲಾಗಿರ್ತಕ್ಕಂತಹ ಪತ್ರದಲ್ಲಿ ಪ್ರಮುಖ ಅಂಶಗಳು ಏನೇನಿದೆ ಒಂದ್ಸತಿ ನಾನು ನಿಮಗೆ ರಿವೀಲ್ ಮಾಡ್ತಾ ಹೋಗ್ತೀನಿ. ಈಗಾಗಲೇ ಸ್ಕ್ರೀನ್ನಲ್ಲಿ ರಿವೀಲ್ ಆಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಣ್ಣನವರಿಗೆ ಬೆಂಗಳೂರು ನಗರದ ಒಬ್ಬ ಶಾಸಕನಾಗಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುವುದೇನೆಂದರೆ, ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ನಾಡಿನ ಒಳಿತಿಗಾಗಿ ಉಸ್ತುವಾರಿ ಸಚಿವರಾಗಿ ಯಾರನ್ನಾದರೂ ನೇಮಕ ಮಾಡಿ. ಈಗಾಗಲೇ ನೇಮಕ ಆಗಿರುವವರಿಂದ ಅನುಭವಿಸುತ್ತಿರುವ ನೋವಿನ ಸಂಕಟ ಈ ಸಾಲಿನಲ್ಲಿ ಅಡಕವಾಗಿದೆ. ನೆನಪಿರಲಿ, ತಾವುಗಳು ಈಗಾಗಲೇ 15 ಆಯವ್ಯಯಗಳನ್ನು ಮಂಡಿಸಿದ್ದೀರಿ, ಅಂದರೆ ಬಜೆಟನ್ನು ಮಂಡಿಸಿದ್ದಾರೆ. ತಮ್ಮ ಸಾಧನೆಗೆ ಧನ್ಯವಾದ. ಅಲ್ಲಿ ಮುಖ್ಯಮಂತ್ರಿನೂ ಹೊಗಳಿದ್ದಾರೆ. ಮುಂದಿನ 16ನೇ ಆಯವ್ಯಯದಲ್ಲಿ, ಅಂದರೆ ಬಜೆಟ್ ಮಂಡನೆಯಲ್ಲಿ, ಅಂದರೆ ನಾಳೆ ನಡೆಯಬಹುದಾದ 16ನೇ ಬಜೆಟ್ನಲ್ಲಿ ಬೆಂಗಳೂರು ನಗರಕ್ಕೆ ನೀಡುವ ಅನುದಾನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳ ಸಹಚರರು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು, ಅವರ ಹೆಸರು ಸಪ್ರೇಟಾಗಿ ಹೇಳಬೇಕಂತಿಲ್ಲ, ಅವರ ಪಟಾಲಂ ಇಲ್ಲಿ ಉಲ್ಲೇಖ ಆಗಿರುವಂತಹದ್ದು, ಹಾಗೂ ಕೆಲವು ಬಲಿಷ್ಠ ಆಂಧ್ರ ಪ್ರದೇಶದ ಗುತ್ತಿಗೆದಾರರು, ಅಂದರೆ ಈ ಕೆಲ ರೆಡ್ಡಿ ಕಾಂಟ್ರಾಕ್ಟರ್ಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ, ಅಥವಾ ಆಂಧ್ರ ಪ್ರದೇಶದ ಗುತ್ತಿಗೆದಾರರು ನಮ್ಮ ಕರ್ನಾಟಕ ರಾಜ್ಯದ ಗುತ್ತಿಗೆದಾರರ ಮೇಲೆ ಸವಾರಿ ಮಾಡಲು ಬಂದಿದ್ದಾರೆ. ನಮ್ಮ ರಾಜ್ಯದ ಗುತ್ತಿಗೆದಾರರ ಮೇಲೆ ಸವಾರಿ ಮಾಡೋದಕ್ಕೆ ಬಂದಿದ್ದಾರೆ.
ನಾಡಪ್ರಭು ಕೆಂಪೇಗೌಡರು ಕಟ್ಟಿದ 4 ಅಡಿ ಗೋಪುರ ದಿಕ್ಕುಗಳವರೆಗೂ ಕೂಡ ನೀಡಿರುವ ಅನುದಾನವನ್ನ ಖರೀದಿ ಮಾಡಲು ಹೊರ ರಾಜ್ಯದ ಗುತ್ತಿಗೆದಾರರು ಈಗಾಗಲೇ ಶೇಕಡ 12%ರಷ್ಟು ಮುಂಗಡ ಅಂದರೆ ಮುಂಚಿತವಾಗಿ ಅಡ್ವಾನ್ಸ್ ಅನ್ನ ನೀಡಿದ್ದಾರೆ. ಕಾರ್ಯಾದೇಶ ಕೊಟ್ಟ ನಂತರ ಶೇಕಡ 8% ಮತ್ತು ಅನುದಾನ ಬಿಡುಗಡೆ ಮಾಡುವುದಕ್ಕೆ ಶೇಕಡ 15%, ಒಟ್ಟಾರೆ ಸುಮಾರು 35%ಗಳಿಗೆ ಈಗಾಗಲೇ ಪಂಚನಕ್ಷತ್ರ ಹೋಟೆಲ್ಗಳಲ್ಲಿ, ಪಂಚತಾರಾ ಹೋಟೆಲ್ಗಳಲ್ಲಿ, 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳಲ್ಲಿ ಮಾತುಕತೆ ನಡೆದಿದೆಯಂತೆ. ವ್ಯವಹಾರಗಳನ್ನು ಕುದುರಿಸಿ ಮುಂಗಡ ಹಣವನ್ನು ನೀಡಿರುತ್ತಾರೆ. ಮುಂದುವರೆದು ತಾವುಗಳು ಅನುದಾನವನ್ನು ನೀಡುವ ವೇಳೆ ತಮ್ಮ ನೇತೃತ್ವದಲ್ಲೇ ಬೆಂಗಳೂರು ನಗರದ ಎಲ್ಲ ಶಾಸಕರನ್ನು ಕರೆದು ಸಭೆ ಮಾಡಿ ಸದರಿ ಅನುದಾನವನ್ನು ತಾವೇ ನೇರವಾಗಿ ನಗರದ ಕ್ಷೇತ್ರಗಳಿಗೆ ಘೋಷಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಜೊತೆಗೆ 2013ರಿಂದ 2018ರವರೆಗೆ ತಾವುಗಳು ಮುಖ್ಯಮಂತ್ರಿಗಳಾಗಿದ್ದ ಸಮಯದಲ್ಲಿ ಸುಮಾರು 10 ರಿಂದ 20 ವರ್ಷ ಬೆಂಗಳೂರು ನಗರ ಮುಂದಕ್ಕೆ ಹೋಗಿ ಹೈದರಾಬಾದನ್ನು ಹಿಂದಿಕ್ಕಿತ್ತು. ಆದರೆ ಪ್ರಸ್ತುತ ಕೇವಲ 2 ವರ್ಷಗಳಲ್ಲಿ ಬೆಂಗಳೂರು ನಗರ 20 ವರ್ಷಕ್ಕೆ ಹಿಂದೆ ಹೋಗಿ ಹೈದರಾಬಾದ್ ನಮಗಿಂತ ಮುಂದುವರೆದಿದೆ. ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರಿನ ನಗರದ ಅಸ್ತಿತ್ವವನ್ನು ನಾವೇ ಕಳೆದುಕೊಳ್ತಾ ಇದ್ದೀವಿ. ಬೆಂಗಳೂರು ನಗರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ಬರಬೇಕೆಂದು ತಾವು ಬಯಸಿದ್ದಲ್ಲಿ ಈ ಹಿಂದೆ ಬೆಂಗಳೂರು ನಗರದ ಉಸ್ತುವಾರಿ ಸಚಿವರಾಗಿ ಒಳ್ಳೆಯ ಹೆಸರು ತಂದಂತಹ ವ್ಯಕ್ತಿಗಳನ್ನು ನೇಮಕ ಮಾಡಿ. ಹಾಗಾದರೆ ಸಿದ್ದರಾಮಯ್ಯರ ಹೆಗಲ ಮೇಲೆ ಮುನಿರತ್ನ ಬಂದೂಕು ಇಟ್ಟು ಯಾರನ್ನ ಶೂಟ್ ಮಾಡ್ತಾ ಇದ್ದಾರೆ? ಕನಕಪುರದ ಬಂಡೇನಾ ಅಥವಾ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ ಬಿಜೆಪಿ ಶಾಸಕ ಮುನಿರತ್ನ ಹಾಡಿ ಆಡಿ ಬುಡುಕಿಗ ಬೆಂಕಿ ಇಟ್ಟವ್ರೆ. ತಾವು ಈಗಾಗಲೇ 15 ಆಯವ್ಯಯ ಮಂಡಿಸಿದ್ದೀರಿ, ತಮ್ಮ ಸಾಧನೆಗೆ ಧನ್ಯವಾದ ಶಾಸಕ ಮುನಿರತ್ನ ಹೇಳ್ಕೊಂಡಿರೋದು. 16ನೇ ಬಜೆಟ್ನಲ್ಲೂ ಬೆಂಗಳೂರು ಅಭಿವೃದ್ಧಿಗೆ ಪ್ರಾಧಾನ್ಯತೆ ಕೊಡಿ, ಗ್ರಾಂಟ್ ನೀಡುವ ಮುಂಚೆ ಬೆಂಗಳೂರು ಶಾಸಕರ ಸಭೆ ಕರೀರಿ, ನೇರವಾಗಿ ತಾವೇ ಗ್ರಾಂಟ್ ಅನೌನ್ಸ್ ಮಾಡಿ ಎಂದು ಮುನಿರತ್ನ ಮನವಿ ಮಾಡಿಕೊಂಡಿದ್ದಾರೆ. 2013ರಿಂದ 18ರವರೆಗೆ ಸಿದ್ದು ಸಿಎಂ ಆಗಿದ್ದಾಗ ಭಾರಿ ಪ್ರಗತಿ ಕಂಡಿತ್ತು ನೋಡಿ. ಈ ಗ್ರಾಂಟ್ ಅಂದ್ರೆ ಏನು? ಸರಿ, ನಗರಾಭಿವೃದ್ಧಿ ಸಚಿವರ ಜೊತೆ ಅಥವಾ ಸಚಿವರ ಪ್ರಭಾವವನ್ನು ಬಳಸಿಕೊಂಡು ಹೈದರಾಬಾದ್ನ ಒಬ್ಬ ಕಾಂಟ್ರಾಕ್ಟರ್ ಅನ್ಕೊಳ್ಳಿ, ಒಬ್ಬ ರೆಡ್ಡಿ ಸರಿ DK ಶಿವಕುಮಾರ್ ಜೊತೆ ಕೇಳ್ಕತಾನೆ, ಸ್ವಾಮಿ ಇದೊಂದು ಯೋಜನೆಯನ್ನು ಗ್ರಾಂಟ್ ಮಾಡಿಕೊಡಿ ಅಂತ. DK ಶಿವಕುಮಾರ್ ಪ್ರಭಾವವನ್ನು ಬಳಸಿ ಸರಿ ನಾನು ಮಾಡಿಕೊಡ್ತೀನಿ ಅಂತ. ಆ ತರಹದ ಗ್ರಾಂಟ್ ಏನಾದರೂ CM ಸಿದ್ದರಾಮಯ್ಯರ ಮುಂದೆ ಬಂದರೆ ನೀವು ಏಕಾಏಕಿ ನೋಡ್ಬಿಟ್ಟು ಗ್ರಾಂಟ್ ಮಾಡಬೇಡಿ, ನಮ್ಮನ್ನು ಸಭೆ ಕರೀರಿ ಅಂತ ಶಾಸಕರು ಹೇಳ್ತಾ ಇರೋದು. ಹಾಗಾದ್ರೆ ಯಾರ ಮೇಲೆ ಸಂದೇಹ ಪಡ್ತಾ ಇರೋದು ಮುನಿರತ್ನ? ಹೌದು, ಆಂಧ್ರ ಪ್ರದೇಶದ ಕಾಂಟ್ರಾಕ್ಟರ್ ಹೆಸರು ಹೇಳಿದ್ರು, ಗುತ್ತಿಗೆದಾರರು ಡೀಲಿಂಗ್ ಮಾಡ್ತಾ ಇದ್ದಾರೆ ಪಂಚತಾರಾ ಹೋಟೆಲ್ಗಳಲ್ಲಿ, ನಮ್ಮ ಕರ್ನಾಟಕದ ಗುತ್ತಿಗೆದಾರರ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕರ್ನಾಟಕದ ಹಾಲಿ ಶಾಸಕ ಅಥವಾ ಹಾಲಿ ಸಚಿವರ ಪ್ರಭಾವವನ್ನು ಬಳಸಿಕೊಂಡು ಆಂಧ್ರ ಪ್ರದೇಶದ ಕಾಂಟ್ರಾಕ್ಟರ್ಗಳು ಇಲ್ಲಿ ಲಾಬಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮುನಿರತ್ನ ಆರೋಪ ಮಾಡಿರುವಂತಹದ್ದು. ಆ ತರಹದ್ದೇನಾದರೂ ಯೋಜನೆಗಳು ನಿಮಗೆ ಸಿಕ್ಕಿದ್ರೆ ನೇರವಾಗಿ ಗ್ರಾಂಟ್ ಮಾಡೋದಕ್ಕೆ ಹೋಗಬೇಡಿ, ತುರ್ತಾಗಿ ಸಭೆ ಕರೀರಿ, ನೀವೇ ನಿಂತ್ಕೊಂಡು ಖುದ್ದಾಗಿ ಸಾಕ್ಷಾಲ್ ಸಿದ್ದರಾಮಯ್ಯನವರೇ ಅದನ್ನು ಅನೌನ್ಸ್ ಮಾಡಬೇಕು. ಹೀಗಂತ ಹೇಳಿದ್ಯಾರು? ಅತ್ಯಾಚಾರ, ಜಾತಿ ನಿಂದನೆ ಅರ್ಥಾತ್ ಅಟ್ರಾಸಿಟಿ ಪ್ರಕರಣ ದಾಖಲಾಗಿ ಒಂದಷ್ಟು ದಿನ ನ್ಯಾಯಾಂಗ ಬಂಧನದಿಂದ ಹೊರಬಂದು ಮೊನ್ನೆಯಷ್ಟೇ ಸಿದ್ದರಾಮಯ್ಯರನ್ನ ಮುಟ್ಟೋದಕ್ಕೆ ಹೋಗಬೇಡಿ, ಕರೆಂಟ್ ಶಾಕ್ ಹೊಡೆಯುತ್ತೆ ಅಂತ ಸಿದ್ದರಾಮಯ್ಯರನ್ನು ಮುನಿರತ್ನನಿಗೆ ಬರುವಂತಹ ತೆಲುಗು ಕನ್ನಡ ಎರಡೂ ಮಿಕ್ಸ್ ಮಾಡಿ ಸಾಹಿತ್ಯ ಭರಿತವಾಗಿ ಹೊಗಳಿದ್ದು ಇದೇ ಮುನಿರತ್ನ. ಅದಾದ ನಂತರ ಈಗ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲೆಲ್ಲೂ ಕೂಡ ನಗರಾಭಿವೃದ್ಧಿ ಸಚಿವರ ಹೆಸರಿಲ್ಲ, DCM DK ಶಿವಕುಮಾರ್ ಅಂತ ಎಲ್ಲೂ ಹೆಸರಿಲ್ಲ. ನಾವು ಕೂಡ ಆ ಹೆಸರನ್ನು ಪ್ರತ್ಯೇಕವಾಗಿ ಮುನಿರತ್ನ ಹೇಳಿದ್ದಾರೆ ಅಂತಲೂ ಹೇಳಿಲ್ಲ. ಅಲ್ಲಿ ನಾಡಪ್ರಭು ಬೆಂಗಳೂರು ನಿಮ್ಮ ಆಡಳಿತಾವಧಿಯಲ್ಲಿ ಮತ್ತು ಬೇರೆ ನಗರಾಭಿವೃದ್ಧಿ ಸಚಿವರಿದ್ದಾಗ ಹೈದರಾಬಾದ್ಗಿಂತಲೂ ಮುಂದಿಕ್ಕಿ ಓಡಿತ್ತು ಕರ್ನಾಟಕ. ಆದರೆ ಈಗ ಪ್ರಸ್ತುತ ಹಾಳಬಿದ್ದು ಕೊಂಪೆಯಾಗಿದೆ ಅಂತ ಹೇಳಿದ್ರು ಮುನಿರತ್ನ. ಹಾಳಾಗಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. CM ಪರ ನಿಂತು DK ವಿರುದ್ಧ ತೊಡೆ ತಟ್ಟಿದ ಶಾಸಕ ಮುನಿ ಹೆಸರು ಪ್ರಸ್ತಾಪಿಸದೆ ರಾಜಕೀಯ ಎದುರಾಳಿಗೆ ಮುನಿ ಗುನ್ನ ಇಡ್ತಿದ್ದಾರೆ. ಈ ಪತ್ರ ಬರೆದ ಕಾರಣಕ್ಕೆ ನಾನು ಮತ್ತಷ್ಟು ಟಾರ್ಗೆಟ್ ಆಗಬಹುದು, ನನ್ನ ಮೇಲೆ ಇನ್ನಷ್ಟು ಸುಳ್ಳು ಕೇಸ್ಗಳು ಕೂಡ ಬೀಳಬಹುದು, ಇನ್ನಷ್ಟು ಅಟ್ರಾಸಿಟಿ, ರೇಪ್, ಪೋಕ್ಸೋ ಕೇಸ್ ಬೀಳಬಹುದು, ನನ್ನ ವಿರುದ್ಧ ಬೇಕೆಂದೇ ಮತ್ತಷ್ಟು ಮಸಲತ್ತೂ ಮಾಡಬಹುದು.
ಸಿದ್ದರಾಮಯ್ಯಗೆ ಬೃಹತ್ ಭ್ರಷ್ಟಾಚಾರದ ಇಂಚಿಂಚು ಮಾಹಿತಿ ಕೊಟ್ಟ ಮುನಿರತ್ನ ಎಲ್ಲ ಸುಳಿವುಗಳನ್ನು ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯರಿಗೆ ಇದೊಂದು ಸವಾಲು. ಇದನ್ನು ಹೆಂಗೆ ನಿಭಾಯಿಸ್ತಾರೋ ಬಜೆಟ್ ಎಕ್ಸ್ಪರ್ಟ್ ಸಿದ್ದರಾಮಯ್ಯ ಸಾಹೇಬರು. ಕರ್ನಾಟಕದ ಒಬ್ಬ ಚಾಣಕ್ಯ ಅರ್ಥಶಾಸ್ತ್ರಜ್ಞ ಅಂತ ಕರೀತಾರೆ ಸಿದ್ದರಾಮಯ್ಯ ಸಾಹೇಬ್ರನ್ನ. ಬಜೆಟ್ ಮಾಡುವಾಗ ಸಾಮಾನ್ಯವಾಗಿ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ಇಲಾಖೆಯ ಸಚಿವರುಗಳನ್ನು ಬ್ಯಾಕ್ ಟು ಬ್ಯಾಕ್ ಏನು ಸಭೆ ಮಾಡೋದಿಲ್ಲ. ಕರೀತಾರೆ ಅಬಕಾರಿ ಇಲಾಖೆ, ಈ ಅಬಕಾರಿ ಇಲಾಖೆಯಲ್ಲಿ ಡೆವಲಪ್ಮೆಂಟಿಗೆ ಎಷ್ಟು ಬೇಕು, ಇಷ್ಟು 10,000 ಕೋಟಿ, ಎಸ್ ಖಲಾಸ್. ಆದರೆ ಸಿದ್ದರಾಮಯ್ಯನವರು ಬ್ಯಾಕ್ ಟು ಬ್ಯಾಕ್ ಸಭೆ ಕರೀತಾರೆ. ಪ್ರತಿಯೊಂದು ಇಲಾಖೆಯನ್ನು ಸಭೆ ಕರೀತಾರೆ. ಆ ಇಲಾಖೆಯಲ್ಲಿನ ವೈಫಲ್ಯತೆ, ನ್ಯೂನತೆ ಎಲ್ಲವನ್ನು ಕೂಡ ಕಲೆ ಹಾಕ್ತಾರೆ. ಅದಾದ ನಂತರವೇ ಅವರು ಬಜೆಟ್ಟಿಗೆ ಸಿದ್ಧರಾಗುವಂತಹದ್ದು. ಹಾಗಾಗಿ ಬಜೆಟ್ ಮಂಡನೆ ಮಾಡುವಾಗ ಜಾಗೃತಿ ಸಿದ್ದರಾಮಯ್ಯ ಸಾಹೇಬ್ರೆ. ಬಜೆಟ್ ಮಂಡನೆಗೂ ಮುನ್ನ ಒಂದಷ್ಟು ಗ್ರ್ಯಾಂಟ್ಗಳ ಡೀಲಿಂಗ್ ನಡೆದಿದ್ದಾವೆ. 8, 12, 15% ಡೀಲಿಂಗ್ಗಳ ಬಗ್ಗೆ ಆಂಧ್ರ ಪ್ರದೇಶದ ರೆಡ್ಡಿಗಳು, ಕರ್ನಾಟಕದ ಖದೀಮರು ಇಬ್ಬರು ಸೇರಿಕೊಂಡು ಪರ್ಸೆಂಟೇಜ್ ಮಾತನಾಡಿದ್ದಾರೆ. ಇನ್ನು ಬಜೆಟ್ನಲ್ಲಿ ನೀವೇನಾದರೂ ಗ್ರ್ಯಾಂಟ್ ಮಾಡಿದ್ರೆ ಕೇಲ್ ಖತಮ್ ಅಲ್ಲಿಗೆ. ರಾಜ್ಯದ ಆಸ್ತಿಗಳನ್ನು ಕಾಬಾಲಿಗರು ಒಡ್ಕೊಂಡು ತಿಂತಾರೆ. ಹಾಗಾಗಿ ಈಗಲೇ ಎಚ್ಚೆತ್ತುಕೊಳ್ಳಿ. ನೀವು ಈ ಬಗ್ಗೆ ಸರಿಯಾದಂತಹ ತನಿಖೆ ಮಾಡಬೇಕು. ಪತ್ರದಲ್ಲಿ ಸಾಕಷ್ಟು ವಿಚಾರಗಳು ಉಲ್ಲೇಖ ಆಗಿದೆ. ನನ್ನ ವಿರುದ್ಧ ಇನ್ನು ಮುಂದೆ SIT ರಚನೆಯಾಗಿ ಆ SIT ಮುಖಾಂತರವಾಗಿ ನನ್ನ ವಿರುದ್ಧ ಮತ್ತಷ್ಟು ಷಡ್ಯಂತ್ರಗಳಾಗಬಹುದು, ನನ್ನ ವಿರುದ್ಧ ಜಾತಿ ನಿಂದನೆ ಕೇಸ್ ದಾಖಲಾಗಬಹುದು, ನನ್ನ ವಿರುದ್ಧ ಮತ್ತಷ್ಟು ಕಾನೂನು ಕಂಟಕವೂ ಎದುರಾಗಬಹುದು ಅಂಥೇಳಿ ಭಯವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಶಾಸಕ ಮುನಿರತ್ನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.